ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಮಾಜಿ ಸಚಿವರು ಹಾಗೂ ಆರೂರು ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಕಮಲನಗರ ತಾಲೂಕಿನ ಚಿಮ್ಮಿಗಾವ ವ್ಯಾಪ್ತಿಯಲ್ಲಿ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ನಿಂದ ನಿರ್ಮಾಣಗೊಳ್ಳುತ್ತಿರುವ ಪವರ್ ಗ್ರಿಡ್ ವಿದ್ಯುತ್ ಉಪಕೇಂದ್ರಕ್ಕೆ ದಿಢೀರ್ ಭೇಟಿ ನೀಡಿ ಕಾಮಗಾರಿ ವೀಕ್ಷಿಸಿದರು. ಕೇಂದ್ರ ಸರ್ಕಾರದ ಮೇಲೆ ಪದೇ ಪದೇ ಒತ್ತಡ ತಂದು ನಿರಂತರ ಪ್ರಯತ್ನ ಪಟ್ಟು ಔರಾದ್ ಕ್ಷೇತ್ರಕ್ಕೆ ಪವರ್ ಗ್ರಿಡ್ ವಿದ್ಯುತ್ ಉಪಕೇಂದ್ರ ತಂದಿದ್ದೇನೆ. ಹಿಂದೆ 2 ಸಲ ವಿಫಲವಾಗಿತ್ತು. ಪಟ್ಟು ಬಿಡದೆ ಕೇಂದ್ರ ಸಚಿವರನ್ನು ಭೇಟಿಯಾಗಿ ಯೋಜನೆ ಬರುವಂತೆ ಮಾಡಿದ್ದೇನೆ. ಕೆಲಸ ಸರಿಯಾಗಿ ಆಗಬೇಕು. ಕೆಲಸಕ್ಕೆ ಸಂಪೂರ್ಣ ಬೆಂಬಲ ನೀಡುತ್ತೇನೆ. ಕೆಲಸದಲ್ಲಿ ಏನಾದರೂ ಸಮಸ್ಯೆಗಳು ಎದುರಾದರೆ ನೇರವಾಗಿ ನನ್ನನ್ನು ಭೇಟಿಯಾಗಬೇಕು. ಅದನ್ನು ಬಿಟ್ಟು ರೈತರನ್ನು ಏಕೆ ಸತಾಯಿಸುತ್ತಿದ್ದೀರಿ ಎಂದು ಅಧಿಕಾರಿಗಳಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡರು. ಹೊಲಗಳಿಗೆ ಹೋಗಲು ಇರುವ ರಸ್ತೆಗಳನ್ನು ಮುಚ್ಚಿ ಹಾಕಿದ್ದು ಪ್ರತಿದಿನ ನಮ್ಮ ಹೊಲಕ್ಕೆ ಹೋಗಲು ಸಾಕಷ್ಟು ಸಮಸ್ಯೆಯಾಗುತ್ತಿದೆ. ಎಷ್ಟು ಸಲ ಹೇಳಿದರೂ ಅಧಿಕಾರಿಗಳು ಕೇಳುತ್ತಿಲ್ಲವೆಂದು ಮತ್ತು ಜಮೀನು ನೀಡಿದ ಎಲ್ಲರಿಗೂ ಸಮಾನವಾಗಿ ಹಣ ಪಾವತಿಸದೆ ತಾರತಮ್ಯ ಮಾಡಲಾಗುತ್ತಿದೆ. ಕೇಳಲು ಹೋದರೆ ಸರಿಯಾಗಿ ಮಾತನಾಡುತ್ತಿಲ್ಲವೆಂದು ರೈತರು ಶಾಸಕರ ಎದುರು ಸಮಸ್ಯೆಗಳನ್ನು ಹಂಚಿಕೊಂಡರು. ಇದರಿಂದ ಕೋಪಗೊಂಡ ಶಾಸಕರು ರಸ್ತೆಗಳನ್ನೆಲ್ಲ ಮುಚ್ಚಿ ಹಾಕಿದರೆ ರೈತರು ಹೊಲಗಳಿಗೆ ಹೇಗೆ ಹೋಗಬೇಕು? ಕೂಡಲೇ ಸಮಸ್ಯೆ ಬಗೆಹರಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು. ಪರಿಹಾರ ಧನ ವಿತರಣೆಯಲ್ಲಿ ತಾರತಮ್ಯ ಮಾಡುವುದು ಸರಿಯಲ್ಲ. ನಿಯಮದಂತೆ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಪರಿಹಾರ ಧನ ಕಲ್ಪಿಸಬೇಕು. ಜಮೀನಿಗೆ ಸಂಬಂಧಿಸಿದ ಏನಾದರೂ ಸಮಸ್ಯೆಗಳಿದ್ದರೆ ತಹಶೀಲ್ದಾರರ ಗಮನಕ್ಕೆ ತಂದು ಸರಿಪಡಿಸಿಕೊಳ್ಳಬೇಕೆಂದು ಹೇಳಿದರು. ಈಗಂದ್ರೆ ನಮ್ಮ ಜನರಿಗೆ ಕೆಲಸ ಸಿಗಬೇಕು. ಜನರಿಗೆ ಮುಂದಿನ ಫ್ಯೂಚರ್ ಮುಂದಿನ ಪೀಳಿಗೆ ಕೆಲಸ ಆಗ್ಬೇಕು. ನಾನು 4 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ. ಹಿಂದೆ ಕೂಡ ಒನ್ ಟೈಮ್ ಆಯಿತು, ಬಟ್ ಈ ಟೈಮ್ ತಾವೆಲ್ಲ ಜಾಗ ರೆಡಿ ಇದ್ದಿಲ್ಲ. ಆಮೇಲೆ ತಾವು ರೆಡಿ ಆಗಿದ್ದೀರಿ. ನಾನು ಡಿ ಜೊತೆ ಚರ್ಚೆ ಮಾಡಿದ್ದೀನಿ. ಚರ್ಚೆ ಆದಮೇಲೆ ಈ ಪ್ರಾಜೆಕ್ಟ್ ಅಲ್ಲಿ ಬರ್ತಾ ಇದೆ. ಕೆಲಸ ಕೂಡ ಪ್ರಾರಂಭ ಆಗಿದೆ. ಎಲ್ಲ ರೈತರು ಕಂಪನಿಗೆ ಸಪೋರ್ಟ್ ಮಾಡಬೇಕು. ತಮ್ಮ ಏನ್ ಬಿ ಕುಂದ್ಕೊಡ್ತಾ ಇದ್ರೆ ನೇರವಾಗಿ ನಮ್ಗೆ ಹೇಳಬೇಕು. ನಾವು ಅವರಿಗೆ ಕರೆಸ್ತೀನಿ. ಡೈರೆಕ್ಟ್ ಅವ್ರ ಮನೆಗೆ ಕರೆಸ್ತೀರಿ. ಹಿಂಗೆ ಮಾಡಬೇಡ್ರ. ಏನ್ ಬಿ ತಮ್ಮ ಕೋರ್ತಾ ಇದ್ರೆ ಕಂಪನಿ ಹೇಳ್ತಾ ಇದ್ದೀನಿ, ತಮ್ಮ ಏನ್ ಬಿ ಕೋರ್ತಾ ಇದ್ರೆ ತಾವು ನಮ್ ಹೇಳ್ಬೇಕು. ನಾವು ರೈತರಿಗೆ ನಮ್ಮ ಕಂಪನಿ ಸಪೋರ್ಟ್ ಮಾಡ್ತೀನಿ. ಕಂಪನಿ ನಮ್ಗೆ ಬೇಕು. ನಾವೇ ತಂದಿನಿ ಕಂಪನಿ, ನಾವೇ ಪ್ರಪೋಸಲ್ ಮಾಡಿದ್ದೀನಿ, ನಾವೇ ಸೆಂಟ್ರಲ್ ಹೋಗಿದ್ದೀನಿ, ನಮ್ ರೆಡ್ ತೋರಿಸ್ತೀನಿ, ನಾನು ಎಲ್ಲ ನಾವೇ ಮಾಡಿದ್ದೀನಿ. ಬಟ್ ತಾವು ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ. ಕಮ್ಯುನಿಕೇಶನ್ ಮಾಡ್ರಿ. ಆಮೇಲೆ ಮುಂದೆ ಏನ್ ಬಿ ತೊಂದರೆ ಇರ್ತದೆ ನಮ್ ಹೇಳ್ರಿ, ನಾನು ಸಾಲ್ವ್ ಮಾಡ್ತೀನಿ. ನಮ್ ರೈತರಿಗೆ ಯಾವ ತರ ತೊಂದರೆ ಆಗ್ಬಾರ್ದು. ಆದರೆ ನಾನು ಸುಮ್ಮನೆ ಇರಲ್ಲ. ಕಂಪನಿ ಈಗಲಿ ನಮ್ಮ ಸೆಂಟ್ರಲ್ಲಿ ದಾರಿ ಬಿರ್ಲಿ. ರೈತರಿಗೆ ಅನ್ಯಾಯ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.